.6ರ ಮೂಳೆಗಳ ರಹಸ್ಯದ ಬೆನ್ನು ಬಿದ್ದಿದ್ದಾರೆ SIT. ಪತ್ತೆಯಾದ ಅವಶೇಷಗಳನ್ನು FSLಗೆ ರವಾನೆ ಮಾಡಲು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅದನ್ನ ಒಂದು ಕಡೆ ಸಂಗ್ರಹ ಮಾಡಿದ್ದಾರೆ. ಈಗ FSL ಟೀಮ್ಗೆ ಆ ಒಂದು ಅವಶೇಷಗಳನ್ನು ಹ್ಯಾಂಡ್ ಓವರ್ ಮಾಡ್ತಾರೆ. ಬೆಂಗಳೂರು FSL ಪ್ರಯೋಗಾಲಯಕ್ಕೆ ಕಳುಹಿಸೋಕೆ ತಯಾರಿಗಳಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಸಿಕ್ಕಿರೋದಲ್ಲ, ಅಲ್ಲಿಂದ ಇಲ್ಲಿಗೆ ತರಬೇಕಲ್ಲ, ಅದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. 7 ಅಡಿ ಆಳದ ಗುಂಡಿ ಅಗೆದಾಗ ಪತ್ತೆಯಾಗಿತ್ತು ಅವಶೇಷಗಳು. 6 ಹಲ್ಲುಗಳು, ದವಡೆಯ ಎಲುಬು, 2 ತೊಡೆಯ ಭಾಗದ ಎಲುಬು, ಬುರುಡೆಯ 2 ತುಂಡು ಸೇರಿದಂತೆ ಇನ್ನಿತರ ಎಲುಬುಗಳು ಪತ್ತೆಯಾಗಿದೆ. ಸಿಕ್ಕಿರುವಂಥ ಅವಶೇಷಗಳಲ್ಲಿ ಇಷ್ಟು ಈಗ ಪತ್ತೆಯಾಗಿರುವಂಥದ್ದು. 6 ಹಲ್ಲುಗಳಿದೆ, ದವಡೆಯ ಎಲುಬು ಇದೆ, 2 ತೊಡೆಯ ಭಾಗದ ಎಲುಬು ಇದೆ, ಬುರುಡೆಯ 2 ತುಂಡಿದೆ. ಸೊ ಹೀಗಾಗಿ ಅದನ್ನು FSLಗೆ ಕಳಿಸೋಕೆ ಎಲ್ಲ ಸಿದ್ಧತೆ ಆಗ್ತಾ ಇದೆ. ಕಿರಣ್, ನೀವು ಈಗಾಗಲೇ ಮಾಹಿತಿಯನ್ನು ನೀಡ್ತಾ ಇದ್ರಿ. ಈಗ ಅವಶೇಷಗಳನ್ನು FSL ಟೀಮ್ಗೆ ಹಸ್ತಾಂತರ ಮಾಡಿ ಅದನ್ನು ಬೆಂಗಳೂರಿಗೆ ಕಳಿಸುವಂಥ ಪ್ರಕ್ರಿಯೆಗೆ SIT ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಕಿರಣ್, ಅದು ಹೌದು. ಯಾಕಂದ್ರೆ ನಿನ್ನೆ ಸಿಕ್ಕಂತಹ ಕೆಲವು ಅಸ್ಥಿಪಂಜರದ ಕೆಲವು ಅವಶೇಷಗಳೇನಿದ್ದಾವೆ, ಮೂಳೆಗಳು, ಅವನ್ನ ಈಗ FSL ಪ್ರಯೋಗಾಲಯಕ್ಕೆ ಕಳಿಸ್ಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರೋದು. ನಿನ್ನೆ ಸರಿಸುಮಾರು 2.5 ರಿಂದ 3 ಅಡಿ ಆಳ ಅಗದಾಗ ದೂರುದಾರ ಹೇಳಿದ್ದು ಇಲ್ಲಿ ಏನು ಸಿಕ್ಕಿಲ್ಲ, ಸರಿ ಮುಂದಿನ ಇದಕ್ಕೆ 7ನೇ ಪಾಯಿಂಟಿಗೆ ಹೋಗೋಣ ಅಂತ. ಆದ್ರೆ ಅಧಿಕಾರಿಗಳು ಮತ್ತಷ್ಟು ಅಗೆದಾಗ ಅಲ್ಲಿ ಮೂಳೆಗಳು ಸಿಗ್ತಾ ಹೋಗ್ತವೆ. ಅದರ ನಂತರ ಈ ಒಂದು ಅಗೆಯುವ ಕಾರ್ಯ ಸ್ವಲ್ಪ ನಿಧಾನ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಮೂಳೆ ಸಿಕ್ಕಿದ ನಂತರ ಅದನ್ನ ತುಂಬಾ ನಾಜೂಕಾಗಿ ಅದನ್ನ ತೆಗಿಬೇಕು. ಅದರ ನಂತರ ಮತ್ತೇನಾದ್ರೂ ಸಿಗುತ್ತಾ ಅನ್ನೋದನ್ನ ಹುಡುಕ್ಬೇಕು. ಈ ಹಿನ್ನೆಲೆಯಲ್ಲಿ ಒಂದು ಹಂತದಲ್ಲಿ JCB ಯೂಸ್ ಮಾಡಿದ್ರು. ಅದರ ನಂತರ ಮಾನವ ಶ್ರಮದಿಂದನೇ ಆ ಮಣ್ಣನ್ನ ತೆಗೆಯಲಾಯಿತು. ನಿಧಾನಕ್ಕೆ ಪ್ರತಿಯೊಂದನ್ನ ಬಿಡಿಸಿ ಆ ಒಂದು ಅವಶೇಷಗಳನ್ನ, ಪಳೆಯುಳಿಕೆಗಳನ್ನ ಮೇಲೆ ಎತ್ತಲಾಯಿತು. ಅದೇ ರೀತಿ ಅದನ್ನು ತೆಗೆದ ನಂತರ FSL ಅವರು ಅದನ್ನ ಅಷ್ಟೇ ನಾಜೂಕಾಗಿ, ಅಷ್ಟೇ ಜೋಪಾನವಾಗಿ ಅದನ್ನು ತೆಗೆದು ತಮ್ಮ ಬ್ಯಾಗ್ಗಳಲ್ಲಿ ಹಾಕೊಂಡು ಅದರ ಲೆಂತ್ ವಿಡ್ತ್ ಎಷ್ಟಿದೆ ಅನ್ನೋದು, ಅದರ ನಂತರ ಅದು ಒಂದು ಹಂತದಲ್ಲಿ ಬೇಸಿಕ್ ಆಗಿ ಹೇಳುವಾಗ ಪುರುಷನದು ಅಥವಾ ಮಹಿಳೆಯದು ಅನ್ನೋದು ಇದು ಮಾಡಿ ಡಿಟೆಕ್ಟ್ ಮಾಡಿ ಅದನ್ನ ಹೇಳಿ, ಅದರ ನಂತರ ಅದನ್ನ ಒಂದು ಬ್ಯಾಗ್ಗಳಿಗೆ ಹಾಕೊಂಡು ಅದನ್ನ ಅಷ್ಟೇ ಸೀಲ್ ಮಾಡಿ AC ಅವರ ಸೈನ್ ಎಲ್ಲ ಪಡೆದು ಅದರ ನಂತರ ಅದನ್ನ FSLಗೆ ಕಳಿಸುವಂಥದ್ದು. ಈಗಾಗಲೇ ಒಂದು ಮಾಹಿತಿಯ ಪ್ರಕಾರ ಕೆಲವು ಹಲ್ಲುಗಳು, ಅಂದ್ರೆ ಒಂದು 5-6 ಹಲ್ಲುಗಳು ಸಿಕ್ಕಿದ್ದಾವೆ. ಹಾಗೇನೆ ಈ ದವಡೆಯ ಒಂದು ಮೂಳೆ, ಹಾಗೇನೆ ಕಾಲಿನ 2 ತೊಡೆ ಭಾಗದ 2 ಮೂಳೆಗಳು, ಹಾಗೆ ಕೆಲವು ಸಣ್ಣ ಪುಟ್ಟ ಮೂಳೆಗಳು ಸಿಕ್ಕಿರುವಂತ. ಅಂದ್ರೆ ಇದು ಕನ್ಫರ್ಮ್ ಆಗುತ್ತೆ ಮನುಷ್ಯನದೇ ಒಂದು ಮೂಳೆಗಳು, ಅಸ್ಥಿಪಂಜರದ ಕೆಲವು ಭಾಗಗಳು ಅಂತ. ಈ ಹಿನ್ನೆಲೆಯಲ್ಲಿ ಅದನ್ನ ಈಗ FSLಗೆ ಕಳಿಸಿ ಅಲ್ಲಿ ಕೆಲವು ಟೆಸ್ಟ್ಗಳಾಗ್ತವೆ. ಈ ಮನುಷ್ಯನ ವಯಸ್ಸೆಷ್ಟು, ಹಾಗೇನೆ ಪುರುಷನೋ ಅಥವಾ ಮಹಿಳೆಯೋ ಅನ್ನೋದನ್ನ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ತಾರೆ. ಹಾಗೆ ಆತನ ಈ ಎಲುಬುಗಳು ಏನ್ ಸಿಕ್ಕಿದಾವೆ, ಕಾಲಿನ ಎಲುಬುಗಳು, ಅದರಿಂದ ಆ ಮನುಷ್ಯನ ಹೈಟ್ ಎಷ್ಟಿರ್ಬೋದು, ಎತ್ತರ ಎಷ್ಟಿರ್ಬೋದು, ಮತ್ತೆ ಗಾತ್ರ ಎಷ್ಟು ಇರ್ಬೋದು ಅನ್ನೋದು ಗೊತ್ತಾಗುತ್ತೆ. ಆದ್ರೆ ತಲೆಬುರುಡೆ ಸಿಕ್ಕದ ಹಿನ್ನೆಲೆಯಲ್ಲಿ ಅದನ್ನ ಸೂಪರ್ ಇಂಪೋಸ್ ಮಾಡುವ ಇದು ಬರುವುದಿಲ್ಲ. ಯಾಕಂತ ಹೇಳಿದ್ರೆ ತಲೆಬುರುಡೆ ಫುಲ್ ಆಗಿ ಸಿಕ್ಕಿದ್ರೆ ಅದು ಸೂಪರ್ ಇಂಪೋಸ್ ಮಾಡ್ಬೋದು. ಈ ಹಿನ್ನೆಲೆಯಲ್ಲಿ ಇದು ಯಾರು ಅನ್ನೋದು ಗೊತ್ತಾಗೋದಿಲ್ಲ. ಮಧು, ಧನ್ಯವಾದ ಕಿರಣ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.